ಪ್ರಿಯರೇ, ಈ ಸುಂದರವಾದಂತಹ ಈ ಕ್ಷಣದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ. ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾವು ದೇವರ ವಾಕ್ಯಕ್ಕೆ ನಾವು ಶರಣರಾಗ್ತಾ ಇದ್ದೇವೆ. ನಮ್ಮ ಜೀವನದ ಪಯಣದಲ್ಲಿ ನಮಗೆ ಅನೇಕ ಅನುಭವ ಉಂಟು. ಈ ಅನೇಕ ಅನುಭವಗಳು ನಮ್ಮನ್ನು ದೇವರೆಡೆಗೆ ಕರೆದುಕೊಂಡು ಹೋಗ್ತದೆ. ಇನ್ನು ಕೆಲವೆಡೆ ಪಾಪದೆಡೆಗೆ ಕರೆದುಕೊಂಡು ಹೋಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಲೋಕದ ಮೋಹದೆಡೆಗೆ ಕರೆದುಕೊಂಡು ಹೋಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ದೇವರನ್ನ ತೊರೆದು ಪ್ರಾಪಂಚಿಕವಾದ ಸುಖಭೋಗಗಳಲ್ಲಿ ತಲ್ಲೀನನಾಗುವುದಕ್ಕೆ ಕರೆದುಕೊಂಡು ಹೋಗುತ್ತದೆ. ಇದಕ್ಕೆ ಕಾರಣ ನನ್ನ ಮನಸ್ಸು ಎಲ್ಲಿದೆಯೋ, ಅಂದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯ ಎಲ್ಲಿದೆಯೋ, ನನ್ನ ಹೃದಯ ಎಲ್ಲಿದೆಯೋ ಅದುವೇ ನಮಗೆ ಸ್ವರ್ಗ. ನಮ್ಮ ಹೃದಯ ಎಲ್ಲಿದೆ ಎಂದು ನಾವು ಪರಿಶೀಲಿಸಿಕೊಳ್ಳಬೇಕಾದರೆ ನಮ್ಮನ್ನು ನಾವು ಮೊದಲು ನೋಡಿಕೊಳ್ಬೇಕು, ನಮ್ಮನ್ನು ಪರಿಶೀಲಿಸಿಕೊಳ್ಬೇಕು. ನಮ್ಮ ಹೃದಯ ಎಲ್ಲಿದೆ? ಈಗ ನೋಡಿ, ನಾವು ಪ್ರಾರ್ಥನೆಯಲ್ಲಿ ಇದ್ದೇವೆ, ಎಲ್ಲರೂ ಸಕ್ರಿಯವಾಗಿ ಒಂದಾಗಿದ್ದೇವೆ. ಆದರೆ ನಮ್ಮೆಲ್ಲರ ಹೃದಯ ಎಲ್ಲಿದೆ? ಯೋಚನೆ ಮಾಡಿ ನೋಡಿ, ಎಲ್ಲಿದೆ? ಇಲ್ಲಿ ವಾಕ್ಯ ಕೇಳ್ತಾ ಇರೋರು ನೀವು ಎಷ್ಟು ಜನ ಗೊತ್ತಿಲ್ಲ. ಅಂದರೆ ಎಲ್ಲಿದೆ ನಿಮ್ಮ ಹೃದಯ? ಎಲ್ಲಿದೆ? ನನ್ನ ಹೃದಯ ಎಲ್ಲಿದೆ? ನನ್ನ ಹೃದಯ ಎಲ್ಲಿದೆ ಅಂತ ಹೇಳಿದ್ರೆ ನನ್ನ ಹೃದಯ ನಿಮ್ಮತ್ತ ಇದೆ. ಈಗ ನಿಮ್ಮ ಮುಂದೆ ದೇವರ ವಾಕ್ಯವನ್ನ ಸಾರಲು ದಾಹಗೊಂಡಿದೆ. ನಿಮ್ಮನ್ನು ದೇವರ ವಾಕ್ಯದೆಡೆಗೆ ಕರೆದುಕೊಂಡು ಹೋಗಲು ಪ್ರೇರಣೆಯಾಗಿದೆ. ನಿಮ್ಮನ್ನ ಸತ್ಯಸಂಧರಾಗಿ ಮಾರ್ಪಡಿಸಲು ನನ್ನ ಬಾಯಿಂದ ಹೊರಡುವ ಮಾತುಗಳು ನಿಮ್ಮ ಮುಂದೆ ಇದೆ. ಹೀಗೆ ನನ್ನ ಹೃದಯ ನಿಮ್ಮ ಮುಂದೆ ಇದೆ. ಹಾಗೂ ನನ್ನನ್ನು ಕಳುಹಿಸಿಕೊಟ್ಟಾತರಾದಂತಹ ಪ್ರಭು ಯೇಸುವಿನ ಮುಂದೆ ನನ್ನ ಹೃದಯವಿದೆ. ಹೌದು ಪ್ರಿಯರೇ, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನ ಅತ್ಯಮೂಲ್ಯವಾದದ್ದು. ನಮ್ಮ ಹೃದಯವನ್ನು ನಾವು ಹಲವಾರು ಕಡೆ ಹರಿಯಬಿಡುತ್ತೇವೆ. ಇದರ ನಿಮಿತ್ತವಾಗಿ ನಾವು ಗೊಂದಲಕ್ಕೆ ಒಳಗಾಗುತ್ತೇವೆ. ಈ ದಿನ ನಾವು ಧ್ಯಾನಿಸುವಂತಹ ವಚನ ಅತಿ ತೀಕ್ಷ್ಣವಾದಂಥದ್ದು. ಎಫೆಸದವರಿಗೆ ಬರೆದ ಪತ್ರವನ್ನ ನಾವು ಧ್ಯಾನಿಸ್ತೇವೆ. ಆ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ 24 ವಚನದಲ್ಲಿ ನಾವು ಧ್ಯಾನಿಸ್ತೇವೆ. ಸಂತ ಪೌಲರು ಎಫೆಸದವರಿಗೆ ಬರೆಯುತ್ತಾರೆ. ಎಫೆಸದ ವಿಶ್ವಾಸಿಗಳಿಗೆ ಸಂತ ಪೌಲರು ಬರೆಯುತ್ತಾರೆ. ಹಾಗೆ ಇಂದು ನಮಗೆ ಈ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತಾ ಇದೆ. ನನಗೂ ಸಹ ಬರೆಯುತ್ತಾ ಇದೆ, ನಿಮಗೂ ಸಹ ಬರೆಯುತ್ತಾ ಇದೆ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ನಿಮ್ಮೆಲ್ಲರೊಡನೆ ಈ ವಾಕ್ಯ ಮಾತನಾಡುತ್ತಾ ಇದೆ, ನಮ್ಮೊಡನೆ ಮಾತನಾಡುತ್ತಾ ಇದೆ. ಕಿವಿ ಇರುವವನು ಆಲಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕಿವಿ ಇರುವವನು ಆಲಿಸಲಿ ದೇವರ ವಾಕ್ಯವನ್ನು, ಆಲಿಸದವನು ಅನರ್ಹನು ಎಂಬುದಾಗಿ. ಏಕೆಂದರೆ ಈ ಒಂದು ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಅಭಯ ಹಸ್ತವಿದ್ದಂತೆ. ವಾಕ್ಯ ಏನು ಹೇಳುತ್ತದೆ? ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ. ಪ್ರೈಸಲು ಪ್ರೀಸಲು. ನಾನು ಹೇಳ್ಕೊಳ್ಬೇಕು ಪ್ರೈಸಲು, ನೀವು ಹೇಳುತ್ತಿಲ್ಲ ಅಲ್ಲ, ತೊಂದರೆ ಇಲ್ಲ. ಪ್ರಿಯರೇ, ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನನ್ನು ನೋಡಿ ಹೇಳ್ತಾ ಇದೆ. ಏ ರೊಸಾರಿಯೋ, ನನ್ನನ್ನು ನೋಡಿ ಹೇಳ್ತಾ ಇದೆ. ಪೌಲ್ ನಿಮ್ಮನ್ನು ನೋಡಿ ಹೇಳ್ತಾ ಇದೆ. ಸಂಜನಾ ನಿಮ್ಮನ್ನು ನೋಡಿ ಹೇಳ್ತಾ ಇದೆ. ಫ್ರಾನ್ಸಿಸ್ ನಿಮ್ಮನ್ನು ನೋಡಿ ಹೇಳ್ತಾ ಇದೆ. ಈ ವಚನ ಒಬ್ಬೊಬ್ಬರ ಹೆಸರನ್ನು ಹಿಡಿದು ಹೇಳ್ತಾ ಇದೆ. ಈ ವಚನವನ್ನು ಧ್ಯಾನಿಸಬೇಕಾದ್ರೆ ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ರೊಸಾರಿಯೋ, ನಿನ್ನ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆ. ದೇವರಿಗೆ ಗೊತ್ತು ನಮ್ಮ ಸ್ವಭಾವ. ನಾವು ಯಾವ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇವೆ. ಯೇಸು ಯೇಸು ಅಂತ ಹೇಳ್ತಾ ಇದ್ದೇವೆ, ಹೌದು. ಅಲೆಲಿಯ ಅಲೆಲಿಯ ಅಂತ ಹೇಳ್ತಾ ಇದ್ದೇವೆ, ಹೌದು. ಪ್ರಾರ್ಥನೆ ಪ್ರಾರ್ಥನೆ ಹೇಳ್ತಾ ಇದ್ದೇವೆ, ಜಪ್ಸರ ಹೇಳ್ತಾ ಇದ್ದೇವೆ, ಹೌದು ಹೌದು, ಒಳಿತು. ಆದರೆ ನನ್ನ ಸ್ವಭಾವದಲ್ಲಿ ಬದಲಾವಣೆ ಇದೆಯಾ? ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು, ಬೇರೆ ಏನೂ ಅಲ್ಲ. ನಮ್ಮ ಅಲ್ಲಿರುವಂತಹ ಹಳೆಯ ಸ್ವಭಾವ, ನಾನು ರಕ್ಷಣೆಗೆ ಬಂದಿದ್ದೇನೆ, ನಾನು ಪರಿವರ್ತನೆ ಹೊಂದಿದ್ದೇನೆ, ನಾನು ಧ್ಯಾನಕ್ಕೆ ಹೋಗಿದ್ದೇನೆ, ಹಲವಾರು ಧ್ಯಾನದಲ್ಲಿ ಭಾಗವಹಿಸಿದ್ದೇನೆ, ನಾನು ಪ್ರಬೋಧನೆ ಮಾಡುತ್ತೇನೆ,
ಹಾಗೆ ಹಲವಾರು ನಮಗೆ ಡಿನಾಮಿನೇಷನ್ಗಳು, ಹಲವಾರು ಸ್ಥಾನಮಾನಗಳು, ಒಳ್ಳೆಯ ಆಡುವ ಟ್ಯಾಲೆಂಟ್ಗಳು, ಹೀಗೆ ಸಕಲ ನಮ್ಮಲ್ಲಿ ಇರಬಹುದು. ಆದರೆ ನಮ್ಮ ಹಿಂದಿನ ನಡತೆಯನ್ನ ನಾವು ಬಿಟ್ಟು ಬಿಡಲಿಕ್ಕೆ ಸಾಧ್ಯನಾ? ಒಂದು ಪ್ರಿಯತಮೆ ಇಬ್ಬರಿದ್ದಾರೆ. ಇಬ್ಬರು ಪರಸ್ಪರ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಈ ಪ್ರೀತಿಸುವ ಸಂದರ್ಭದಲ್ಲಿ ಹಲವಾರು ವರ್ಷಗಳು ಕಳೆದು ಹೋಗುವಾಗ ಈ ಪ್ರೀತಿಸುವಂತಹ ವ್ಯಕ್ತಿ, ಪ್ರಿಯತಮನು, ದೇವರನ್ನ ಕಂಡುಕೊಳ್ತಾನೆ. ಇಬ್ಬರು ಸಹ ವಿಶ್ವಾಸಿಗಳಾಗಿರುತ್ತಾರೆ. ವಿಶ್ವಾಸಿಗಳಾಗಿರುವಾಗ ಒಂದು ದಿನ ಈ ಪ್ರಿಯತಮನು ತನ್ನ ಪ್ರಿಯತಮೆಯನ್ನ ಕೇಳುತ್ತಾನೆ. ನಾನು ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ನೀನು ಉತ್ತರ ಕೊಡುತ್ತೀಯ ಎಂಬುದಾಗಿ ಕೇಳುತ್ತಾನೆ. ಆಕೆ ಹೇಳುತ್ತಾಳೆ, ಖಂಡಿತವಾಗಿ ನಾನು ಉತ್ತರವನ್ನು ಕೊಡುತ್ತೇನೆ, ಅದೇನು ಹೇಳು. ಆಗ ಅವನು ಹೇಳುತ್ತಾನೆ, ನಾನು ಹೇಳುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು, ಕೇವಲ ಎರಡೇ ಮಾತುಗಳಲ್ಲಿ ಉತ್ತರವನ್ನು ಕೊಡಬೇಕು. ಬೇರೆ ಏನನ್ನ ಪ್ರಶ್ನೆಯನ್ನು ಕೇಳಬಾರದು, ಬೇರೆ ಏನನ್ನು ಸಹ ಕೇಳಬಾರದು. ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಕೊಡಬೇಕು ಎಂಬುದಾಗಿ. ಇಬ್ಬರು ದೇವರನ್ನ ಅರ್ಥಕೊಂಡಿರುವವರು, ಇಬ್ಬರಲ್ಲಿ ವಿಶ್ವಾಸವಿದೆ, ಇಬ್ಬರೂ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ನೀವು ಆಗಿರ್ಬೋದು, ನಾನು ಆಗಿರ್ಬೋದು, ನಮ್ಮ ನೆರೆಯವರಾಗಿರ್ಬೋದು, ಯಾರೇ ಆಗಿರಬಹುದು. ಈ ಪ್ರಿಯತಮ ಆ ಪ್ರಿಯತಮೆಯನ್ನು ನೋಡಿ ಕೇಳ್ತಾನೆ, ನಿನಗೆ ನಾನು ಬೇಕಾ, ನನ್ನ ದೇಹ ಬೇಕಾ? ಆತ ಕೇಳ್ತಾನೆ. ಆಕೆ ಪ್ರೀತಿಸುವಂತ ಆ ಮಗಳನ್ನ ನೋಡಿ ಕೇಳ್ತಾನೆ, ನಿನಗೆ ನಾನು ಬೇಕಾ ಅಥವಾ ನನ್ನ ದೇಹ ಬೇಕಾ ಎಂಬುದಾಗಿ ಕೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಪ್ರೀತಿಸುತ್ತಿರುವಂತ ಆ ಮಗಳು ದಿಗ್ಬಂಧನವಾಗ್ತಾಳೆ. ಅಯ್ಯೋ, ಏನು ಈತ ಹೀಗೆ ಹೇಳ್ತಾ ಇದ್ದಾನಲ್ಲ. ಅವನು ಹೇಳ್ತಾನೆ, ಇಲ್ಲ ಇದನ್ನು ನನಗೆ ಈಗ ಹೇಳಬೇಡ, ನೀನು ನನಗೆ ನಾಳೆ ಹೇಳಿದರೆ ಸಾಕು. ಆಗ ಮರುದಿನ ಕಳೆಯುತ್ತದೆ. ಮತ್ತೆ ತಿರ್ಗಾ ಅವನು ಕರೆ ಮಾಡ್ತಾನೆ. ಕರೆ ಮಾಡಿ ಕೇಳ್ತಾನೆ, ನಾನು ನಿನಗೆ ನಿನ್ನೆ ಕೇಳಿದ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ, ನಿನಗೆ ನಾನು ಬೇಕಾ, ನನ್ನ ದೇಹ ಬೇಕಾ ಎಂಬುದಾಗಿ ಕೇಳುತ್ತಾನೆ. ತಕ್ಷಣ ಆಕೆ ಕೋಪದಲ್ಲಿ ವರ್ತಿಸುತ್ತಾಳೆ, ಸಿಟ್ಟುಗೊಳ್ಳುತ್ತಾಳೆ. ಆ ಹುಡುಗನ ಮೇಲೆ ಸಿಟ್ಟುಗೊಳ್ಳುತ್ತಾಳೆ, ಕೋಪಗೊಳ್ಳುತ್ತಾಳೆ. ನೀನು ಏನು ಮಾತನಾಡ್ತಾ ಇದೆಯಾ ಅಂದ್ರೆ ನಿನಗೆ ಗೊತ್ತಾ? ನೀನು ನನ್ನಲ್ಲಿ ಈ ಪ್ರಶ್ನೆಯನ್ನು ನೀನು ಕೇಳಬಹುದಾ? ಈ ಪ್ರಶ್ನೆಯನ್ನು ಕೇಳುವುದಾದರೆ ನಾನು ಹೇಗೆ ಉತ್ತರವನ್ನು ಕೊಡುವುದು? ಇಬ್ಬರಿಗೂ ಚಕಮುಕಿಯಾಗಿ ಈಕೆ ಅತಿ ಕೋಪಾವಸ್ಥರಾಗಿ ಆಕೆ ವಾದ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಇಬ್ಬರಲ್ಲಿಯೂ ಮಾತುಕತೆ ನಡೆಯುತ್ತೆ. ಆದರೆ ಇವಳು ಮನಸ್ತಾಪದಿಂದ ಆಕೆ ಕೋಪಾವೇಶಗಳಾಗ್ತಾಳೆ. ಮತ್ತೆ ಮೂರನೆಯ ದಿನ ಸಹ ಈತ ಕೇಳುತ್ತಾನೆ, ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ನಿನಗೆ ನಾನು ಬೇಕಾ, ನನ್ನ ದೇಹ ಬೇಕಾ ಎಂಬುದಾಗಿ ಕೇಳುತ್ತಾನೆ. ಪ್ರಿಯರೇ, ಕೇಳುವಾಗ ಅವಳು 3 ದಿನಗಳಲ್ಲಿ ಅವಳ ಮನೆಯಲ್ಲೇ ಸಂಪೂರ್ಣವಾಗಿ ಬದಲಾವಣೆಯಾಗಿ ಹೋಗುತ್ತದೆ. ಆಕೆ ಡಿಪ್ರೆಸ್ ಆಗಿ ಹೋಗುತ್ತಾಳೆ. ಆಕೆಗೆ ಏನು ಉತ್ತರ ಕೊಡಬೇಕೆಂದು ಗೊತ್ತಿಲ್ಲ. ಆಕೆ ಕೊಡಬಹುದಾಗಿತ್ತು. ಆಕೆ ಒಂದು ಪಕ್ಷ ಆತನಿಗೆ ಉತ್ತರ ಕೊಡಬಹುದು, ನನಗೆ ನೀನು ಸಾಕು, ನನಗೆ ನೀನು ಬೇಕು ಎಂದು ಹೇಳಿದರೆ ಅದು ಪೂರ್ತೀಕರಣವಾಗುತ್ತಾ ಇತ್ತು. ಆದರೆ ಅಲ್ಲಿ ನನ್ನ ದೇಹ ಬೇಕಾ ಎಂದು ಕೇಳಿದ ಪ್ರಶ್ನೆಗೆ ಆಕೆಗೆ ಅದನ್ನು ಬಿಟ್ಟು ಕೊಡಲು ಸಾಧ್ಯವಾಗುತ್ತಿಲ್ಲ. ಅಂದರೆ ಆಕೆಯ ಅರಿವು, ಆಕೆಯ ಜ್ಞಾನ ಕೊರತೆ. ಆಕೆ ನನಗೆ ನೀನು ಬೇಕು ಎಂದು ಹೇಳಿದ್ದೇ ಆಗಿದ್ದರೆ ಅವರ ಆ ಪ್ರೀತಿ ಇನ್ನಷ್ಟು ಮೆರುಗನ್ನು ಕಾಣುತ್ತಾ ಇದ್ದಿರಬಹುದು. ಪ್ರಿಯರಾಗಿ ಇವತ್ತು ನಾವು ವಚನವನ್ನು ನೋಡುವಾಗ ಹೇಳ್ತದೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ. ನಮ್ಮಲ್ಲಿರುವಂತಹ ಹಳೆಯ ಸ್ವಭಾವಗಳು ಹಲವಾರು ವಿಧದಲ್ಲಿ ಇದೆ. ನಮ್ಮಲ್ಲಿ ಹಳೆಯ ಸ್ವಭಾವಗಳು ನಮ್ಮಲ್ಲಿ ಇದೆ, ಬಿಟ್ಟು ಹೋಗಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ವಿಶ್ವಾಸದಲ್ಲಿ ಇದ್ದೇವೆ, ನಂಬಿಕೆಯಲ್ಲಿದ್ದೇವೆ, ಸ್ತುತಿಸಿ ಆರಾಧಿಸ್ತಾ ಇದ್ದೇವೆ. ಆದರೆ ನಮ್ಮ ಹಳೆಯ ಸ್ವಭಾವಗಳು ಬಿಟ್ಟಿಲ್ಲ, ಅದು ನಮ್ಮೊಳಗೆ ಅಂಟಿಕೊಂಡಿದೆ, ನಮ್ಮನ್ನು ಅದು ಆವರಿಸಿಕೊಂಡಿದೆ, ನಮ್ಮನ್ನು ಸುತ್ತಿ ಕಟ್ಟಿದೆ. ಅದರಿಂದ ನಮಗೆ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ನಾನು ಯಾವುದನ್ನ ಮಾಡಬಾರದು ಅದನ್ನೇ ಮಾಡ್ತಾ ಇದ್ದೇನೆ. ಸಂತ ಪೌಲರು ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಯಾವುದನ್ನ ಮಾಡಬಾರದು ಎಂದು ಎಣಿಸುತ್ತೆ, ನಾನು ಏನನ್ನ ಮಾಡಬಾರದು ಎಂದು ಎಣಿಸುತ್ತೇನೋ ಅದನ್ನೇ ಮಾಡುತ್ತಾ ಇದ್ದೇನೆ ಎಂಬುದಾಗಿ ಸಂತ ಪೌಲರು ಸಹ ಹೇಳುತ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಏನು ಮಾಡಬಾರದು ಎಂಬುದಾಗಿ ತೀರ್ಮಾನ ಮಾಡ್ತೇವೋ, ವಿಶ್ವಾಸದ ಜೀವಿತದಲ್ಲಿ, ವಿಶ್ವಾಸದ ಯಾತ್ರೆಯಲ್ಲಿ ನಾವು ಯಾವುದನ್ನ ಮಾಡಬಾರದು ಅಂತ ತುಂಬಾ ನಾವು ಪ್ರಯತ್ನಿಸ್ತೇವೆ, ಅದನ್ನೇ ನಾವು ಮಾಡ್ತೇವೆ. ಸುಳ್ಳು ಹೇಳಬಾರ್ದು ಅಂದ್ರೆ ಅದನ್ನೇ ಹೇಳ್ತೇವೆ, ಕೆಟ್ಟದನ್ನು ಮಾಡಬಾರ್ದು ಅಂದ್ರೆ ಅದನ್ನೇ ನಾವು ನೋಡ್ತೇವೆ, ಕೆಟ್ಟದನ್ನು ನೋಡಬಾರ್ದು ಅಂದ್ರೆ ಅದನ್ನೇ ನಾವು ನೋಡ್ತೇವೆ. ನಾವು ಮತ್ತೊಬ್ಬರ ಬಗ್ಗೆ ಮಾತನಾಡಬಾರದು ಅಂತ ಹೇಳ್ತೇವೆ, ಅದನ್ನೇ ಮಾಡ್ತೇವೆ. ಅಂದ್ರೆ ಹಳೆಯ ಸ್ವಭಾವಗಳೇ ನಮ್ಮಲ್ಲಿ ಅಂಟಿಕೊಂಡಿದೆ, ಹಳೆಯ ನಡತೆಗಳೇ ನಮ್ಮಲ್ಲಿ ಅಂಟಿಕೊಂಡಿದೆ.
ನಮ್ಮ ಬಾಯಿಲಿರುವಂತಹ ದೂಷಣೆ, ನಿಂದನೆಗಳು ಬರೀ ಅವರ ಬಗ್ಗೆ ಇವರ ಬಗ್ಗೆ ಮಾತನಾಡುವಂಥದ್ದೇ, ಅವರನ್ನು ಇವರನ್ನು ದೂಷಿಸುವಂಥದ್ದೇ. ಹಳೆಯ ಸ್ವಭಾವಗಳಿಂದ ಯಾವಾಗ ಅಂದರೆ ಪವಿತ್ರ ಆತ್ಮರು ನಮ್ಮಲ್ಲಿ ಬರುವಾಗ, ನಾವು ನಮ್ಮನ್ನ ಪವಿತ್ರಾತ್ಮರಿಗೆ ಬಿಟ್ಟು ಕೊಡುವಾಗ, ನಾವು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಬೇಕು ಎಂದು ನಾವು ಚಿಂತಿಸುವಾಗ, ನಾವು ನಮ್ಮ ಹಳೆಯ ನಡತೆಯಿಂದ ಹೊರಬರಬೇಕು. ಆ ಮುಂದುವರಿಸಿದಂತಹ ವಾಕ್ಯ ಹೇಳುತ್ತದೆ, ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ. ನೋಡಿ, ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ ಅಂದರೆ ಬರೀ ಕಾಮವನ್ನು, ದೇಹದ ಕಾಮವನ್ನು ಕುರಿತಲ್ಲ ಇದು ಹೇಳುವಂಥದ್ದು. ಈ ಕಾಮಕ್ಕೆ ಸಮಾನನಾದಂತಹ ಸ್ವಭಾವ, ಬಿಟ್ಟು ಬಿಡಲಾಗದಂತಹ ಸ್ವಭಾವ, ದೂರವಾಗಲು ಸಾಧ್ಯವಾಗದಂತಹ ಸ್ವಭಾವ, ಅದಲ್ಲಿ ಅಂಟಿಕೊಂಡಿರಬೇಕೆಂಬ ಸ್ವಭಾವ. ಹೇಗೆ ಒಂದು ವ್ಯಕ್ತಿ, ನಾನು ನೀವು ಯಾರೇ ಆಗಿರಬಹುದು, ನಾವು ಯಾವುದಕ್ಕೆ ಅತಿಯಾಗಿ ಅಂಟಿಕೊಳ್ಳುತ್ತೇವೋ, ನಾವು ಯಾವುದು ಇಲ್ಲದೆ ನನಗೆ ಜೀವಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತೇವೋ, ಅಥವಾ ಯಾವ ವ್ಯಕ್ತಿ ಇಲ್ಲದೆ ನಾನು ಜೀವಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತೇನೋ, ಅಂದರೆ ಆ ಕಾಮಾಭಿಲಾಷೆಗೆ ಅದು ಸರಿಸಮಾನವಾಗಿರುತ್ತದೆ. ನಾನು ದೇವರಿಗಿಂತ ಹೆಚ್ಚಾಗಿ ನಾನು ಯಾವುದನ್ನು ಪ್ರೀತಿಸುತ್ತೇನೋ ಅದೊಂದು ವ್ಯಭಿಚಾರಕ್ಕೆ ಕಾರಣ, ಅದು ವ್ಯಭಿಚಾರಕ್ಕೆ ಸಮಾನ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಗ್ರಹಿಸಬೇಕು. ಆ ವಾಕ್ಯಗಳ ಅರ್ಥಗಳನ್ನು ನಾವು ಧ್ಯಾನಿಸಬೇಕು. ನಮ್ಮ ಹಳೆಯ ನಡತೆಗಳನ್ನು ನಾವು ಬಿಟ್ಟು ಬಿಡಬೇಕು. ನಾನು ಎಷ್ಟು ವರ್ಷದಿಂದ ನಾನು ಧ್ಯಾನಕ್ಕೆ ಹೋಗಿದ್ದೆ, ಎಷ್ಟು ವರ್ಷದಿಂದ ನಾನು ಧ್ಯಾನಕ್ಕೆ ಹೋಗಿದ್ದೇನೆ, ಅದೆಲ್ಲ ಮುಖ್ಯ. ನಾನು ಎಷ್ಟು ಬಾರಿ ಧ್ಯಾನಕ್ಕೆ ಹೋಗಿದ್ದೇನೆ ಅದು ಮುಖ್ಯ ಅಲ್ಲ. ನಾನು ಧ್ಯಾನಕ್ಕೆ ಹೋಗಿ ನನ್ನ ಜೀವನವನ್ನು ಹೇಗೆ ಬದಲಾಯಿಸಿಕೊಂಡಿದ್ದೇನೆ, ಯಾವ ವಿಧದಲ್ಲಿ ನನ್ನ ಜೀವನ ಬದಲಾವಣೆಯಾಗಿದೆ, ನನ್ನನ್ನು ನೋಡಿದವರು ಏನು ಹೇಳ್ತಾ ಇದ್ದಾರೆ, ನನ್ನ ನೋಡಿದವರು ಏನು ಹೇಳ್ತಾ ಇದ್ದಾರೆ, ಇದು ಮುಖ್ಯ. ಓ, ಇವನು ಧ್ಯಾನಕ್ಕೆ ಹೋದ, ಇವಳು ಧ್ಯಾನಕ್ಕೆ ಹೋದ, ಇವಳ ಜೀವನ ಎಷ್ಟು ಬದಲಾವಣೆ ಆಗಿದೆ, ಇವಳ ಪ್ರಾರ್ಥನೆ ಎಷ್ಟು ಬದಲಾವಣೆ ಆಗಿದೆ, ಓ ಇವಳ ವಿಶ್ವಾಸ ಎಷ್ಟು ಬದಲಾವಣೆ ಆಗಿದೆ, ಪ್ರತಿದಿನ ಪವಿತ್ರ ಬಲಿಗೆ ಹೋಗುತ್ತಾ ಇದ್ದಾಳೆ, ಅಯ್ಯೋ ಎಷ್ಟು ಒಳ್ಳೆ ನಮ್ರತೆಯಿಂದ ಇವನು ಮಾತನಾಡ್ತಾ ಇದ್ದಾನೆ, ಕೆಟ್ಟದನ್ನ ಬಿಟ್ಟುಬಿಟ್ಟಿದ್ದಾನೆ, ಕುಡಿತ ಬಿಟ್ಟುಬಿಟ್ಟಿದ್ದಾನೆ, ಜೂಜಾಡೋದನ್ನ ಬಿಟ್ಟುಬಿಟ್ಟಿದ್ದಾನೆ, ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಊಟ ಹಾಕ್ತಾ ಇದ್ದಾನೆ, ಅಯ್ಯೋ ಎಂತ ಒಳ್ಳೆ ಹೆಂಡತಿ, ಎಂತ ವಾಚಾಳಿ ಆಗಿದ್ಲು, ಈಗ ತನ್ನ ಗಂಡನಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದಾಳೆ, ತನ್ನ ಗಂಡನನ್ನ ಎಷ್ಟು ಪ್ರೀತಿಸ್ತಾ ಇದ್ದಾಳೆ, ತನ್ನ ಕುಟುಂಬನ ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾಳೆ. ಈ ಮಾತುಗಳು ನಮ್ಮ ಕಿವಿಯಲ್ಲಿ ಕೇಳಬೇಕು. ಅದುವೇ ಆಗಿದೆ ನಮ್ಮ ಹಿಂದಿನ ನಡತೆಯಲ್ಲಿ ಬದಲಾವಣೆ. ಹಳೆಯ ಸ್ವಭಾವವನ್ನು ಕಿತ್ತೆಗೆದು ಹೊಸ ಸ್ವಭಾವವನ್ನು ಧರಿಸಿಕೊಳ್ಳುವಂತ ಬದಲಾವಣೆಯ ಸಂಕೇತ. ಪ್ರಿಯರೇ, ನಾವು ನಮ್ಮ ಹಳೆಯ ಸ್ವಭಾವಗಳನ್ನು ಕಿತ್ತಾಕಬೇಕು, ಬೇರೆ ಸಮೇತವಾಗಿ ಕಿತ್ತಾಕಬೇಕು. ಸ್ವಲ್ಪ ಬಿಟ್ಟರೆ ಅದು ಮತ್ತೆ ತಿರುಗಿ ಅದು ಚಿಗುರಿ ಬಿಡುತ್ತದೆ. ನಾವು ತೀರ್ಮಾನ ಮಾಡಬೇಕು, ನಮ್ಮ ಹೃನ್ಮನಗಳನ್ನು ನವೀಕೃತವಾಗಿಸಬೇಕು. ದೇವರ ವಾಕ್ಯ ಹೇಳ್ತದೆ, ನಮ್ಮ ಹೃನ್ಮನಗಳು, ನಮ್ಮ ಹೃದಯ, ಮನಸ್ಸು, ಆತ್ಮ, ಶರೀರ ಇವೆಲ್ಲವನ್ನ ಹೊಸದಾಗಿಸಿಕೊಳ್ಳಬೇಕು. ಯಾವಾಗ ನಾವು ಹೊಸದಾಗಿಸಿಕೊಳ್ಳುತ್ತೇವೋ ಆಗ ಮಾತ್ರ ಪವಿತ್ರಾತ್ಮರು ನಮ್ಮೊಳಗೆ ಪ್ರವೇಶಿಸಲು ಸಾಧ್ಯ, ಆಗ ಮಾತ್ರ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸಲು ಸಾಧ್ಯ, ಆಗ ಮಾತ್ರ ಪವಿತ್ರಾತ್ಮ ಭರಿತರಾಗಿ ನಾವು ದೇವರ ಕೃಪೆಯನ್ನು ಪಡೆದುಕೊಳ್ಳಲು ಸಾಧ್ಯ, ಪವಿತ್ರಾತ್ಮರ ವರದಾನಗಳನ್ನು ಪಡೆದುಕೊಳ್ಳಲು ಸಾಧ್ಯ, ಪವಿತ್ರಾತ್ಮರ ಫಲಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಪ್ರೈಸರು, ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ವಚನ ಹೇಳ್ತಾ ಇದೆ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನೋಡಿ, ನಾವು ಈಗ ಒಂದು 10-20 ನಿಮಿಷ ಈ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ, ಒಂದು ಪುಟ್ಟ ಮಂದಿಯಾಗಿ ಧ್ಯಾನಿಸ್ತಾ ಇದ್ದೇವೆ. ಎಷ್ಟು ಜನರ ಕಿವಿಗಳು ತೆರೆದಿದೆ ಗೊತ್ತಿಲ್ಲ, ಎಷ್ಟು ಜನ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ, ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಅಥವಾ ಬರೀ ಗೋಡೆಗೆ ಮಾತ್ರ ಈ ಶುಭ ಸಂದೇಶ ಸಾರಲ್ಪಡ್ತಾ ಇದೆಯಾ, ಅಥವಾ ಟೀಮಿನಲ್ಲಿರುವಂತಹ ಅಂಗಾಂಗಗಳಿಗೆ ಮಾತ್ರ ಈ ಶುಭ ಸಂದೇಶ ಕೇಳಲ್ಪಡ್ತಾ ಇದೆಯಾ? ಎಷ್ಟು ಜನ ಈ ವಾಕ್ಯವನ್ನು ಕೇಳ್ತಾ ಇರ್ಬೋದು? ಯೋಚನೆ ಮಾಡಿ ನೋಡಬೇಕು ಪ್ರಿಯರೇ. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು, ನಾವು ನೂತನ ಮನುಷ್ಯರಾಗಿ ಬಾಳಬೇಕು. ಅದುವೇ ಹೊಸತನ. ಇದನ್ನೇ ಸಂತ ಪೌಲರು ಎಫೆಸರಿಗೆ ಬರೀತಾ ಇದ್ದಾರೆ. ನೀವೀಗೆಲ್ಲ ಜೀವಿಸ್ತಾ ಇದ್ದೀರಿ, ಇದನ್ನೆಲ್ಲ ಬಿಟ್ಟುಬಿಡಿ, ನಿಮ್ಮ ಕಾಮಾಭಿಲಾಷೆಗಳಿಂದ ಹೊರಗೆ ಬನ್ನಿ, ನಿಮ್ಮ ಹಿಂದಿನ ನಡತೆಯನ್ನು ಬಿಟ್ಟುಬಿಡಿ, ಅದನ್ನು ಅನುಸರಿಸಬೇಡಿ, ಈ ಹಳೆಯ ಸ್ವಭಾವವನ್ನು ಸುಟ್ಟಾಕಿ ಬಿಸಾಡಿ ಹೊಸತನದಲ್ಲಿ ಬನ್ನಿ. ಯೇಸು ಕ್ರಿಸ್ತರು ನಮಗಾಗಿ ಜನಿಸಿದರು, ನಮಗಾಗಿ ಜೀವಿಸಿದರು, ನಮಗಾಗಿ ಪಾಡುಗಳನ್ನು ಅನುಭವಿಸಿದರು, ನಮಗಾಗಿ ಸತ್ತರು, ನಮಗಾಗಿ ಪುನರುತ್ಥಾನರಾದರು. ಅದರಿಂದ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗಬೇಕಾಗಿದೆ. ಅದರಿಂದ ನಾವು ಕ್ರಿಸ್ತರವರಾಗಬೇಕಾದರೆ ಕ್ರಿಸ್ತಾಂಬರರಾಗಬೇಕು. ಅದರಿಂದ ನಾವು ಹಳೆಯ ಸ್ವಭಾವವನ್ನು ಬಿಟ್ಟು ಬಿಡೋಣ, ಏಕೆಂದರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನೂತನ ಮನುಷ್ಯರಾಗಿದ್ದೇವೆ ಎಂಬುದಾಗಿ ಸಂತ ಪೌಲರು ಹೇಳುತ್ತಾರೆ. ಪ್ರಿಯರೇ, ನಾವು ನಮ್ಮ ಬದುಕಿನಲ್ಲಿ
ಕೇವಲ ಬರೀ ಪ್ರಾರ್ಥನೆ, ಜಪಸರ, ಹೀಗೆ ಸ್ತುತಿ ಇದರಲ್ಲಿ ಹೋಗುವುದರಲ್ಲಿ ಏನು ಪ್ರಯೋಜನವಿಲ್ಲ. ಅದು ಬೇಕು, ಅದು ವಾಡಿಕೆ. ಸ್ತುತಿಸೋಣ ಅಂದ ತಕ್ಷಣ ಎಲ್ಲರೂ ಸ್ತುತಿಸ್ಲಿಕ್ಕೆ ಶುರು ಮಾಡ್ತೇವೆ. ಪ್ರಾರ್ಥಿಸೋಣ ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಜಪಸರ ಮಾಡೋದು ಆದರೆ ಇವುಗಳಿಂದ ನಮಗೆ ಯಾವ ಪ್ರಯೋಜನಗಳಿಲ್ಲ. ಅಂದರೆ ನಾವು ಇಂಥ ಒಂದು ಮನೋಭಾವದಲ್ಲಿ ವಾಡಿಕೆಯಾಗಿ ನಾವು ಪ್ರಾರ್ಥಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ಧರ್ಮಸಭೆ ಇದನ್ನೆಲ್ಲ ನಮಗೆ ಕೊಟ್ಟಿದೆ. ಯಾಕೆಂದ್ರೆ ನಮ್ಮ ವಿಶ್ವಾಸವು ಬಲಹೊಂದುವುದಕ್ಕಾಗಿ, ಮಾತೆ ಮೇರೆಯವರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವುದಕ್ಕಾಗಿ, ಕುಟುಂಬದಲ್ಲಿ ಒಂದಾಗಿ ಪ್ರಾರ್ಥಿಸುವುದಕ್ಕಾಗಿ, ಹೀಗೆ ಧರ್ಮಸಭೆ ನಮಗೆ ಕೊಟ್ಟಿರುವಂತಹ ಈ ಪ್ರಾರ್ಥನೆಗಳು. ಆದರೆ ಕೇವಲ ವಾಡಿಕೆಯ ಈ ಪ್ರಾರ್ಥನೆಗಳಾಗಿದೆ ಹೊರತು ನಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲ. ನಮ್ಮ ಬಾಯಿಂದ ಬರುವ ಮಾತುಗಳಲ್ಲಿ ಬದಲಾವಣೆ ಇಲ್ಲ. ನಾವು ಕುಳಿತು ಆಲೋಚಿಸುವ ಚಿಂತೆಗಳಲ್ಲಿ ಬದಲಾವಣೆ ಇಲ್ಲ. ಟಿವಿಯ ಮುಂದೆ ಕುಳಿತುಕೊಳ್ಳುವಾಗ ಅಥವಾ ಒಂದು ಸೀರಿಯಲ್ನ ಮುಂದೆ ಕುಳಿತುಕೊಳ್ಳುವಾಗ ಅದಕ್ಕೆ ನಾವು ಕೊಡುವ ಸ್ಥಾನ ಎಷ್ಟು ಮಹತ್ತರವಾದದ್ದು. ನಮ್ಮ ಮನಸ್ಸು, ಏಕಾಗ್ರತೆ, ಚಿಂತನೆ ಎಲ್ಲವೂ ಆ ಟಿವಿಯ ಒಳಗೆ ಇರುತ್ತದೆ, ಅಥವಾ ಮೊಬೈಲ್ನ ಒಳಗೆ ಇರುತ್ತದೆ, ಅಥವಾ ಯಾರ ಮಿತ್ರಿಯನ್ನ ಮಂಜನಿಗೆ ಮಾತನಾಡುವಾಗ ಅವರ ಮುಂದೆ ಇರುತ್ತದೆ, ಅಥವಾ ಅಕ್ಕಪಕ್ಕದ ಮನೆಯವರ ಜೊತೆ ಕೂತ್ಕೊಂಡು ಮಾತಾಡುವಾಗ ಅವರ ಮುಂದೆ ಇರುತ್ತದೆ. ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಯಾಕೆ ನನ್ನ ಮನಸ್ಸು ದೂರವಾಗಿರುತ್ತದೆ? ದೇವರ ವಾಕ್ಯವನ್ನು ಧ್ಯಾನಿಸಲು, ದೇವರ ವಾಕ್ಯವನ್ನು ಆಲಿಸಲು ಯಾಕೆ ನನ್ನ ಮನಸ್ಸು ದೂರವಾಗಿರುತ್ತದೆ? ಪ್ರೀಸಲು ಇದನ್ನ ನಾವು ತಿಳಿಯಬೇಕು ಪ್ರಿಯರೇ. ನಾವು ಬದಲಾವಣೆ ಆಗಬೇಕು. ನೋಡಿ, ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ, ಶುಭ ಸಂದೇಶನ ಈ ರಾತ್ರಿ ಸಾರ್ತಾ ಇದ್ದೇನೆ. ಆದರೆ ಕೇಳುವ ಕಿವಿ ಎಷ್ಟು ಕಿವಿಗಳಿದೆ? ಕೇಳುವ ಕಿವಿ ಸಾರುವುದು ನನ್ನ ಕರ್ತವ್ಯ. ಸಾರದಿದ್ದರೆ ಅಯ್ಯೋ ನಿನಗೆ ಕೇಡು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸಾರದಿದ್ದರೆ ನಿನಗೆ ಕೇಡು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸಾರಲೇಬೇಕು. ಅದು ಒಬ್ಬರಿದ್ದರೂ ಸಾರಲೇಬೇಕು. ಹೌದು ಪ್ರಿಯರೇ, ನನಗೆ ಚೆನ್ನಾಗಿ ನೆನಪುಂಟು. ಆರಂಭದ ಕಾಲಗಳಲ್ಲಿ, ಈಗ ಕಳೆದ ಕಾಲಗಳಲ್ಲಿ ಸುಮಾರು ಒಂದು 5-6 ವರ್ಷಗಳಲ್ಲಿ ಸಹ ನಾವು ಧ್ಯಾನಗಳನ್ನು ನಡೆಸುವ ವೇಳಾಂಗಣಿಯಲ್ಲಿ ಧ್ಯಾನಗಳನ್ನು ನಡೆಸ್ತಾ ಇದ್ದು. ಕನ್ನಡದಲ್ಲಿ, ಮಲಯಾಳಮಲ್ಲಿ ಹಾಗೂ ತಮಿಳು ಭಾಷೆಯಲ್ಲಿ 3 ಭಾಷೆಯಲ್ಲಿ ಒಮ್ಮೆಗೆ ನಾವು ಧ್ಯಾನಗಳನ್ನು ನಡೆಸ್ತಾ ಇದ್ದೆವು. ಕೆಲವು ಸಾರಿ ತಮಿಳುನಾಡಿನಿಂದ ಬಂದಂತಹ ವ್ಯಕ್ತಿಗಳು ಕೇವಲ ಮಲಯಾಳಮಲ್ಲಿ ಅಧಿಕವಾಗಿರ್ತಾ ಇದ್ರು, ಕನ್ನಡದಲ್ಲಿ ಇರ್ತಾ ಇದ್ರು. ಕೆಲವು ಸಾರಿ ತಮಿಳುನಾಡಿನಿಂದ ವ್ಯಕ್ತಿಗಳಿರ್ತಾರೆ, ಕೇವಲ 3 ಜನ ಅಥವಾ 4 ಜನ ಧ್ಯಾನಕ್ಕೆ ಬರ್ತಾ ಇದ್ರು. ಪ್ರಿಯರೇ, ಈ 3 ಜನ 4 ಜನ ಧ್ಯಾನಕ್ಕೆ ಬಂದ್ರು. ಈ 3-4 ಜನರಿಗಾಗಿ 3 ದಿನವೂ ಸಹ ಧ್ಯಾನ ನಡೆಸ್ತಾ ಇದ್ದು. 3 ಜನರಿಗಾಗಿ 4 ಜನರಿಗಾಗಿ ನಾನು ಧ್ಯಾನವನ್ನು ನಡೆಸ್ತಾ ಇದ್ದೆ. ನೋಡಿ ಹೇಗಿರ್ಬೋದು, ಯೋಚನೆ ಮಾಡಿ ನೋಡಿ. ಅಂದ್ರೆ ನಮಗೆ ಸಂಖ್ಯೆ ಇಲ್ಲ, ಒಂದು ವ್ಯಕ್ತಿಯ ಪರಿವರ್ತನೆಯೇ ಮುಖ್ಯ. ಒಂದು ವ್ಯಕ್ತಿಯ ಪರಿವರ್ತನೆ ಮುಖ್ಯ. ಈಗಲೂ ನಿಮ್ಮ ಮುಂದೆ ಇದ್ದೇನೆ, ನಾನು ನಿಮ್ಮ ಒಬ್ಬರಿಗಾಗಿ ನಾನು ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಒಬ್ಬರಿಗಾಗಿ, ಒಬ್ಬರು ಮಾತ್ರ ಕೇಳ್ತಾ ಇರ್ಬೋದು ಅಷ್ಟೇನೆ. ಹೌದಾ? ನನಗೆ ಗೊತ್ತಿಲ್ಲ. ತೆರೆಯುವವನ ಕಿವಿಗಳು ತೆರೆಯುವವನು ಭಾಗ್ಯವಂತನು. ಹೀಗೆ ನಮ್ಮ ಹೃನ್ಮನಗಳು ನವೀಕೃತವಾಗಬೇಕು. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ದೇವರೊಂದಿಗೆ ಸತ್ಸಂಬಂಧವುಳ್ಳ ನೈಜವಾದ ಪಾವನ ಸ್ವಭಾವ ನಮ್ಮದಾಗಬೇಕು. ದೇವರೊಂದಿಗೆ ಸತ್ಸಂಬಂಧ ನಮಗೆ ಸಿಕ್ಕಬೇಕು ಪ್ರಿಯರೇ. ದೇವರೊಂದಿಗೆ ನಮಗೆ ಸತ್ಸಂಬಂಧವಿಲ್ಲದೆ ಹೋದರೆ, ದೇವರಿಗೂ ನಮಗೂ ಸಂಬಂಧವಿಲ್ಲದಿದ್ದರೆ ನಮ್ಮ ಪ್ರಾರ್ಥನೆ ಎಲ್ಲ ನಿರಾರ್ಥಕ. ನಮ್ಮ ಪ್ರಾರ್ಥನೆಯೆಲ್ಲ ನಿರಾರ್ಥಕ. ನಾವು ಯಾರಿಗಾಗಿಯೂ ಇಲ್ಲ. ಅದರಿಂದ ನಾವು ತುಂಬ ಆಳವಾಗಿ ನಾವು ಚಿಂತಿಸಬೇಕು. ನನ್ನ ಜೀವನ ಹೇಗಿದೆ? ನನ್ನ ಜೀವನ ಯಾರಿಗಾಗಿ ಇದೆ? ನನ್ನ ಜೀವನದಲ್ಲಿ ನನ್ನ ಸ್ವಭಾವ ಯಾವ ವಿಧದಲ್ಲಿ ಬದಲಾವಣೆಯಾಗಿದೆ? ನಾನು ಹೇಳಿದೆ ಪ್ರಾರಂಭದಲ್ಲಿ ಆ ಒಂದು ಪ್ರಿಯತಮೆಯ ಬಗ್ಗೆ. ನೀನು ನನಗಾಗಿ ಜೀವಿಸುತ್ತಿ, ನಿನಗೆ ನಾನು ಬೇಕಾ ಅಥವಾ ನನ್ನ ದೇಹ ಬೇಕಾ? ಪ್ರಿಯರೇ, ಯಾವುದಕ್ಕಾಗಿ ಈ ಪ್ರಶ್ನೆಯನ್ನು ಆ ಯುವಕನು ಆ ಯುವತಿಯ ಮುಂದೆ ಇಟ್ಟನು? ಇವನು ಆಧ್ಯಾತ್ಮಿಕವಾಗಿ ದೇವರನ್ನು ಕಂಡುಕೊಂಡ ಕಾರಣ, ದೇವರೊಂದಿಗೆ ಇವನು ಒಂದಾಗಿ ಜೀವಿಸುವ ಕಾರಣ, ಸತ್ಸಂಬಂಧವುಳ್ಳ ಕಾರಣ, ಪಾಪದ ಅರಿವು, ತಪ್ಪಿನ ಅರಿವು ಅವನಿಗೆ ಬಂದ ಕಾರಣ ಆತನ ಯುವತಿಯನ್ನು ಕೇಳಿ ಹೇಳ್ತಾರೆ, ನಿನಗೆ ನಾನು ಬೇಕಾ ನನ್ನ ದೇಹ ಬೇಕಾ? ಅಂದರೆ ಅವನು ದೇಹದಿಂದ ದೂರ ಆಗಬೇಕಿತ್ತು. ಅವನು ದೇಹದಿಂದ ದೂರಾಗಿ ದೇವರನ್ನು ಮೆಚ್ಚುಗೆ ಪಡಿಸಬೇಕಾಗಿತ್ತು. ದೇವರಿಗೆ ಪ್ರಿಯಕರನಾಗಿ ಬಾಳಬೇಕೆಂಬ ಆಸೆ ಅವನಿಗಿತ್ತು. ಅದರಿಂದ ಆತನು ಕೇಳುತ್ತಾ ಇದ್ದಾನೆ, ಒಂದು ಪಕ್ಷ ಆಕೆ ನೀನು ಬೇಕು, ನೀನು ಸಾಕು ಎಂದರೆ ಅವನು ಅಯ್ಯೋ ಈಕೆಯು ನನ್ನ ದೇಹವನ್ನು ಕಾಣಲಿಲ್ಲವಲ್ಲ, ನನ್ನ ದೇಹವನ್ನು ಇಷ್ಟಪಡಲಿಲ್ಲವಲ್ಲ, ನನ್ನ ದೇವರನ್ನು ಇಷ್ಟಪಟ್ಟು ನನ್ನೊಂದಿಗೆ ವಿಶ್ವಾಸಿ ಆಗುತ್ತಾಳಲ್ಲ ಎಂಬುವಂತಹ ಆ ಮನವರಿಕೆಯಲ್ಲಿ ಆತನು ಕೇಳಿದಂತಹ ಪ್ರಶ್ನೆ. ಹೀಗಿರುವಾಗ ನಾನು ಮತ್ತು ನೀವಿದ್ದೇವೆ. ನಮ್ಮನ್ನು ಸಹ ದೇವರು ಕೇಳ್ತಾ ಇದ್ದಾರೆ, ನಿನಗೆ ನಾನು ಬೇಕಾ ಈ ಲೋಕ ಬೇಕಾ?
ನಿನಗೆ ನಾನು ಬೇಕಾ? ಈ ಲೋಕದ ಸುಖ ಬೇಕಾ? ನಿನಗೆ ನಾನು ಬೇಕಾ? ಕಾಮಾಭಿಲಾಷ ಬೇಕಾ? ನಿನಗೆ ನಾನು ಬೇಕಾ? ನಿನ್ನ ಹಿಂದಿನ ನಡತೆ ಬೇಕಾ? ನಿನಗೆ ನಾನು ಬೇಕಾ? ಅಥವಾ ನಿನ್ನ ಹಳೆಯ ಸ್ವಭಾವ ಬೇಕಾ? ಅಥವಾ ನಿನಗೆ ನಾನು ಬೇಕಾ? ಅಥವಾ ನಿನಗೆ ನೂತನ ಸ್ವಭಾವ ಬೇಕಾ? ಅಥವಾ ನಿನಗೆ ನಾನು ಬೇಕಾ? ಅಥವಾ ನನ್ನೊಡನೆ ಸತ್ಸಂಬಂಧ ಬೇಕಾ ಎಂಬುದಾಗಿ ದೇವರು ನನ್ನನ್ನ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಪ್ರಶ್ನೆ ದೇವರದು, ಉತ್ತರ ನಮ್ಮೆಲ್ಲರದು. ಪ್ರೈಸರು. ಅದರಿಂದ ಪ್ರಿಯರೇ, ನಮ್ಮ ಜೀವನವನ್ನ ನಾವು ಬದಲಾಯಿಸಿಕೊಳ್ಳಬೇಕು. ನೂತನ ವ್ಯಕ್ತಿಗಳಾಗಿ ನಾವು ಬದಲಾವಣೆ ಆಗಿ. ನಾವೆಲ್ಲರೂ ಬಲಹೀನರು, ನಾನು ನೀವು ಎಲ್ಲರೂ ಬಲಹೀನರು. ಆದರೆ ಬಲಹೀನರು ಅಂತೇಳಿ ಬರೀ ಬಲಹೀನತೆಯಲ್ಲೇ ಜೀವಿಸಿ ಹೋದ್ರೆ ನಾವು ರಕ್ಷಣೆ ಹೊಂದಲಿಕ್ಕೆ ಆಗೋದಿಲ್ಲ, ಸ್ವರ್ಗರಾಜ್ಯವನ್ನು ಸೇರಲಿಕ್ಕೆ ಆಗೋದಿಲ್ಲ. ಅದರಿಂದ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ, ನೂತನ ಸ್ವಭಾವಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಇದಕ್ಕಾಗಿ ನಾವು ಪ್ರಾರ್ಥಿಸುವ. ಖಂಡಿತವಾಗಿಯೂ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್ ಯು.